Namaste. Welcome to 6th session of Banking Law and Operations of 3rd semester, Tumkur University. The course is BCom. Dear students, in the earlier class, you might have studied about the various concepts which are related to banker and customer. ಅದರಲ್ಲಿ ನಾವು ತಗೊಂಡಿದ್ದಂಥದ್ದು ಫಂಕ್ಷನ್ಸ್ ಆಫ್ ಮಾಡರ್ನ್ ಕಮರ್ಷಿಯಲ್ ಬ್ಯಾಂಕ್ ಟಾಪಿಕ್ನ ತಗೊಂಡಿದ್ವಿ. ಫಂಕ್ಷನ್ಸ್ ಆಫ್ ಮಾಡರ್ನ್ ಕಮರ್ಷಿಯಲ್ ಬ್ಯಾಂಕಲ್ಲಿ ಈಗ ಬ್ಯಾಂಕ್ ಅಂತ ಹೇಳುವಾಗ ವಿ ವಿಲ್ ಬಿ ಗೋಯಿಂಗ್ ಟು ಬ್ಯಾಂಕ್ ಫಾರ್ ವೇರಿಯಸ್ ರೀಸನ್ಸ್. ಆ ರೀಸನ್ಸ್ ಏನಿರಬಹುದು ಅಂತಂದರೆ ಒಂದು ಅಕೌಂಟ್ ಓಪನ್ ಮಾಡೋದು, ಅಥವಾ ದುಡ್ಡು ಡೆಪಾಸಿಟ್ ಮಾಡೋದು, ಅಥವಾ ದುಡ್ಡು ಬಿಡಿಸ್ಕೊಳ್ಳೋದು, ಈ ಥರ ಬೇರೆ ಬೇರೆ ಉದ್ದೇಶದಿಂದ ವಿ ವಿಲ್ ಬಿ ಗೋಯಿಂಗ್ ಟು ದ ಬ್ಯಾಂಕ್. ಹಾಗೆ ಇದೆಲ್ಲ ಟ್ರೆಡಿಷನಲ್ ಫಂಕ್ಷನ್ಸ್. ಅದರ ಜೊತೆಗೆ ಈಗ ಇರುವಂತಹ ಮಾಡರ್ನ್ ಕಮರ್ಷಿಯಲ್ ಬ್ಯಾಂಕ್ಸು ದೇ ಆರ್ ವರ್ಕಿಂಗ್ ಫಾರ್ ಮೆನಿ ಅದರ್ ಆಸ್ಪೆಕ್ಟ್ಸ್ ಆಲ್ಸೋ. ಮೆನಿ ಅದರ್ ಆಸ್ಪೆಕ್ಟ್ಸ್ ಅಂತ ಹೇಳಿದಾಗ ಲೈಕ್ ಈಗ in the modern times we go to the bank in order to get the ATM ಅಥವಾ ಮನಿ ಡೆಪಾಸಿಟ್ ಮಾಡೋಕ್ಕೆ, ಈ ಥರ ಬೇರೆ ಬೇರೆ ಫಂಕ್ಷನ್ಸ್ಗೋಸ್ಕರ ಮಾಡ್ತಾ ಹೋಗ್ತೀವಿ. ಸೊ ಇವತ್ತಿನ ಸೆಷನ್ನಲ್ಲಿ the objective of the learning is to study the modern functions of commercial bank. And ಏನು ಇದರಿಂದ ನಮಗೆ ಔಟ್ಕಮ್ ಬರುತ್ತೆ ಅಂತ ಹೇಳಿದಾಗ the students will be able to understand the modern functions of commercial bank. ಈಗಿಂದು ಕಮರ್ಷಿಯಲ್ ಬ್ಯಾಂಕ್ಸ್ ಏನಿದೆ ಅಲ್ವಾ, ಅದರದ್ದು ಫಂಕ್ಷನ್ಸನ್ನು ಈ ಒಂದು ಸೆಷನಲ್ಲಿ ವಿ ಪೀಪಲ್ ಆರ್ ಗೋಯಿಂಗ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ತುಂಬ ಜಾಸ್ತಿ ಫಂಕ್ಷನ್ಸ್ ಇದೆ, ಅದರಲ್ಲಿ ಒಂದೊಂದಾಗಿ ನೋಡ್ತಾ ಬರೋಣ. ಮೊದಲನೇದು ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಕಾರ್ಡ್ ಬಿಸ್ನೆಸ್. ಯು ಆಲ್ರೆಡಿ ನೋ ವಾಟ್ ಇಸ್ ಮೀನ್ ಬೈ ಎ ಕ್ರೆಡಿಟ್ ಕಾರ್ಡ್ ಆ್ಯಂಡ್ ಆಲ್ಸೋ ದ ಡೆಬಿಟ್ ಕಾರ್ಡ್. ಏನಿದು ಕ್ರೆಡಿಟ್ ಕಾರ್ಡ್ ಅಂತ ಅಂದಾಗ ಅಥವಾ ಡೆಬಿಟ್ ಕಾರ್ಡ್ ಅಂತ ಅಂದಾಗ ATM ಕಾರ್ಡ್ಸ್ ಅಂತ ಹೇಳ್ತೀವಿ ಅಲ್ವಾ. ATM ಅಂತ ಹೇಳುವಾಗ automatic teller machine. ಈಗ gone are the days when we used to go to the bank in order to deposit money or withdraw money ಅಥವಾ ನಮ್ಮ ಬ್ಯಾಲೆನ್ಸ್ ಎನ್ಕ್ವೈರಿ, ಇದಕ್ಕೆಲ್ಲ ನಾವು ಬ್ಯಾಂಕಿಗೆ ಹೋಗ್ತಾ ಇದ್ವಿ ಮುಂಚೆ. ಆದರೆ ಈಗೇನು ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲದೂ ಸಹಿತ ಈ ಒಂದು ಕಾರ್ಡ್ಸ್ ಮುಖಾಂತರ, ಅದನ್ನು ಸ್ಮಾರ್ಟ್ ಕಾರ್ಡ್ಸ್ ಅಂತಲೂ ಸಹಿತ ಹೇಳ್ತೀವಿ, ಅದರ ಮುಖಾಂತರ ವಿ ಕ್ಯಾನ್ ಆ್ಯಕ್ಚುಲಿ ಗೆಟ್ ದ ಆಕ್ಸೆಸಿಬಿಲಿಟಿ. ಈಗ ಡೆಬಿಟ್ ಕಾರ್ಡ್ ಅಂತಂದರೆ ಏನು? ಡೆಬಿಟ್ ಕಾರ್ಡ್ ಅಂತ ಹೇಳುವಾಗ ದಿಸ್ ಕಾರ್ಡ್ ಅಲೌಸ್ ಯು ಟು ಯುಟಿಲೈಸ್ ದ ಮನಿ ವಿಚ್ ಹಸ್ ಬಿನ್ ಆಲ್ರೆಡಿ ಡೆಪಾಸಿಟೆಡ್. ಅಂದರೆ ನಿಮ್ಮ ಅಕೌಂಟಲ್ಲಿ ಈಗ 10,000 ರೂಪಾಯಿ ಇದೆ ಅಂತ ಅಂದ್ಕೊಳ್ಳೋಣ. ಈ 10,000 ರೂಪಾಯಿನ ಕಂಪ್ಲೀಟ್ಲಿ ಯೂಸ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಅವಕಾಶ ಕೊಡುವಂಥದ್ದು ಡೆಬಿಟ್ ಕಾರ್ಡ್. ಹಾಗಾದರೆ ಕ್ರೆಡಿಟ್ ಕಾರ್ಡ್ ಅಂತಂದರೆ ಏನು? ಆ್ಯಸ್ ದ ಟರ್ಮ್ ಇಟ್ ಸೆಲ್ಫ್ ಇಸ್ ಗೋಯಿಂಗ್ ಟು ಡಿಫೈನ್ ಕ್ರೆಡಿಟ್ ಅಂತಂದರೆ ನಿಮ್ಮ ಅಕೌಂಟಲ್ಲಿ ದುಡ್ಡೇ ಇಲ್ಲ ಅಂತ ಅಂದ್ಕೊಳ್ಳೋಣ. ಆದರೆ ನೀವೊಂದು 10,000 ರೂಪಾಯಿದು ಪರ್ಚೇಸ್ ಮಾಡಬೇಕಾಗಿದೆ. ಆವಾಗ ಈಗ 10,000 ಅಂತ ಹೇಳುವಾಗ ನಿಮ್ಮ ಕ್ರೆಡಿಟ್ ಕಾರ್ಡ್ದು ಲಿಮಿಟ್ ಎಷ್ಟಿದೆ ಅದರ ಬೇಸಿಸ್ ಮೇಲೆ ಈವನ್ ಇಫ್ ಯು ಡೋಂಟ್ ಹ್ಯಾವ್ ದ ಮನಿ ಇನ್ ಯುವರ್ ಅಕೌಂಟ್ ಯು ಕ್ಯಾನ್ ಆ್ಯಕ್ಚುಲಿ ಹ್ಯಾವ್ ದ ಬಿಸ್ನೆಸ್. ಇದನ್ನು ನಾವು ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಸ್ ಅಂತ ಹೇಳಿ ಹೇಳ್ತೀವಿ. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಸ್ನ ಕೊಡುವಂಥದ್ದು ಸಹಿತ ದಿಸ್ ಹ್ಯಾಸ್ ಬಿಕಮ್ ದ ಫಂಕ್ಷನ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಹಾಗೆ ಇನ್ನೊಂದು ಇನ್ಶೂರೆನ್ಸ್ ಬಿಸ್ನೆಸ್. ಇನ್ಶೂರೆನ್ಸ್ ಅಂತ ಹೇಳುವಾಗ ಮುಂಚೆ ಇದ್ದಿದ್ದಂಥದ್ದು ಇನ್ಶೂರೆನ್ಸ್ ಕಾರ್ಪೊರೇಷನ್ಸ್ ಮಾತ್ರ ಇನ್ಶೂರೆನ್ಸ್ ಫೆಸಿಲಿಟಿನ ಕೊಡ್ತಾ ಇದ್ರು. ಆದರೆ ಈಗ ಬ್ಯಾಂಕ್ಗಳು ದೇ ಆರ್ ಆ್ಯಕ್ಟಿಂಗ್ ಆ್ಯಸ್ ದ ಇನ್ಶೂರೆನ್ಸ್ ಏಜೆಂಟ್ಸ್ ದೆಮ್ಸೆಲ್ಫ್. ಇನ್ಶೂರೆನ್ಸ್ ಏಜೆಂಟ್ಸ್ ಅಂತ ಹೇಳುವಾಗ ದೇ ಆರ್ ಪ್ರೊವೈಡಿಂಗ್ ಯು ದ ಇನ್ಶೂರೆನ್ಸ್ ಅಪಾರ್ಚುನಿಟಿ ಆಲ್ಸೋ. ಫಾರ್ ಎಕ್ಸಾಂಪಲ್ SBI ಲೈಫ್. SBI ಲೈಫ್ ಅಂತ ಹೇಳಿದಾಗ ನೀವು ಅಕೌಂಟ್ SBI ಅಲ್ಲಿ ಅಕೌಂಟ್ ಓಪನ್ ಮಾಡಿರ್ತೀರಿ, ಜೊತೆಗೆ ಅವರು ನಿಮಗೆ ಇನ್ಶೂರೆನ್ಸ್ ಪಾಲಿಸೀಸ್ನ ಸಹಿತ ಸೇಲ್ ಮಾಡ್ತಾರೆ. ದಟ್ಸ್ ವಾಟ್ ಯು ಮೀನ್ ಬೈ ಇನ್ಶೂರೆನ್ಸ್ ಬಿಸ್ನೆಸ್. ನೆಕ್ಸ್ಟ್, ಆಫರಿಂಗ್ ದ ATM ಆ್ಯಂಡ್ CDM ಫೆಸಿಲಿಟಿ. ATM ಅಂತ ಹೇಳುವಾಗ ಲೈಕ್ ಐ ಹ್ಯಾವ್ ಆಲ್ರೆಡಿ ಡಿಸ್ಕ್ರೈಬ್ಡ್ ಆಟೋಮ್ಯಾಟಿಕ್ ಟೆಲ್ಲರ್ ಮೆಷಿನ್ಸ್. ಹಾಗೆ ನಿಮಗೆ ಇಲ್ಲಿ CDM ಫೆಸಿಲಿಟಿನೂ ಸಹಿತ ಯು ಗೋಯಿಂಗ್ ಟು ಗೆಟ್ ಇಟ್ ಇನ್ ದ ಕಮರ್ಷಿಯಲ್ ಬ್ಯಾಂಕ್. ಲುಕ್ ಎಟ್ ದ ಫಂಕ್ಷನ್ಸ್, ಎಷ್ಟೆಲ್ಲ ಫಂಕ್ಷನ್ಸ್ಗಳನ್ನ ಅವರು ಮಾಡಿಕೊಡ್ತಾ ಇದ್ದಾರೆ. ಹಾಗೆಯೇ ನೆಕ್ಸ್ಟ್ ದ ಫೋರ್ತ್ ಒನ್ ಇಸ್ ಟ್ರಾನ್ಸ್ಫರಿಂಗ್ ಬ್ಯಾಂಕ್ ಡೆಪಾಸಿಟ್ ಬಿಟ್ವೀನ್ ಇಂಡಿವಿಜುವಲ್ ಆರ್ ಕಂಪನೀಸ್. ಮುಂಚೆ ನಾವು ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳುವಾಗ ಐದರ್ ವಿ ವರ್ ಸಪೋಸ್ ಟು ಕೀಪ್ ದ DD ಅಥವಾ ಚೆಕ್ ಮುಖಾಂತರ ಟ್ರಾನ್ಸ್ಫರ್ ಮಾಡಬೇಕಿತ್ತು. ಆದರೆ ಈಗ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಬಂದಿರೋದ್ರಿಂದ ಈವನ್ ದ ಬ್ಯಾಂಕಿಂಗ್ ಸೆಕ್ಟರ್ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ಚೇಂಜ್ಡ್. ಈಗ ಏನು ಮಾಡ್ತಾ ಇದ್ದಾರೆ ಅಂತಂದಾಗ ಹಿಯರ್ ದ ಬ್ಯಾಂಕಿಂಗ್ ಸೆಕ್ಟರ್, ದೀಸ್ ಪೀಪಲ್ ದೇ ಆರ್ ಟ್ರೈಂಗ್ ಟು ಆಫರ್ ಯು
ದ ಟ್ರಾನ್ಸ್ಫರಿಂಗ್ ಆಫ್ ಮನಿ ಅಂದರೆ ಆ ದುಡ್ಡನ್ನು ನೀವು ಟ್ರಾನ್ಸ್ಫರ್ ಮಾಡ್ತಾ ಬರ್ಬೋದು. ದಟ್ ಈಸ್ ಬಿಟ್ವೀನ್ ಒನ್ ಪಾರ್ಟಿ ಟು ಅನದರ್. ಈಗ ಕಂಪನೀಸ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಬೋದು, ಆನ್ಲೈನಲ್ಲಿ ನೀವು ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೂ ಸಹಿತ ಅವಕಾಶ ಇದೆ. ಸೊ ದಿಸ್ ಇಸ್ ಆ್ಯಕ್ಚುಲಿ ಇಟ್ ಹಸ್ ಕ್ರಿಯೇಟೆಡ್ ರೆವಲ್ಯೂಷನ್ ಇನ್ ದ ಫೀಲ್ಡ್ ಆಫ್ ಬ್ಯಾಂಕಿಂಗ್. ಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರಿಗೆ ಬಂದಾಗ ಈ ಟ್ರಾನ್ಸ್ಫರಿಂಗ್ ಆಫ್ ಮನಿ ಈಗ ಒಂದು ನಿಮಿಷದಲ್ಲಿ ನೀವು ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಅಂದರೆ ಈಗ ಸಿಟ್ಟಿಂಗ್ ದಟ್ ಐ ನೀಡ್ ಟು ಟ್ರಾನ್ಸ್ಫರ್ ದ ಮನಿ ಟು ಅ ಪರ್ಸನ್ ಹೂ ಇಸ್ ಇನ್ ಡೆಲ್ಲಿ. ಆವಾಗ ದೇರ್ಸ್ ನೋ ನೀಡ್ ಫಾರ್ ಮೀ ಟು ವೆಯ್ಟ್ ಫಾರ್ ಅನದರ್ 2 days 3 days ಈ ಥರ ವೆಯ್ಟ್ ಮಾಡೋ ಅವಶ್ಯಕತೆನೇ ಬೀಳೋದಿಲ್ಲ. ಇಮಿಡಿಯೇಟ್ಲಿ ಆನ್ಲೈನಲ್ಲಿ ಯು ಕ್ಯಾನ್ ಟ್ರಾನ್ಸ್ಫರ್ ದ ಮನಿ. So this is one of the major function which has completely revolutionized the banking sector. ಹಾಗೆ next, exchanging deposits for bills of exchange, ಹಾಗೆಯೇ government bond, securities and also unsecured promises of trade and industrial units. ಈ ಪರ್ಟಿಕ್ಯುಲರ್ ಫಂಕ್ಷನ್ ಇದೆ ಅಲ್ಲ, ಮಾಡರ್ನ್ ಕಮರ್ಷಿಯಲ್ ಬ್ಯಾಂಕ್ಸ್ದು ಫಂಕ್ಷನ್ನು, ಇದು ಇಟ್ ಹ್ಯಾಸ್ ಹೆಲ್ಪ್ಡ್ ದ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿ ಬಿಸ್ನೆಸ್, ಹಾಗೆಯೇ ಈ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ಗೂ ಸಹಿತ ಇಟ್ ಹ್ಯಾಸ್ ಹೆಲ್ಪ್ಡ್ ಅ ಲಾಟ್. ಎಕ್ಸ್ಚೇಂಜಿಂಗ್ ಡೆಪಾಸಿಟ್ಸ್ ಫಾರ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಹಾಗಿದ್ರೆ ಏನಿದು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳಿದಾಗ, ಈ ಬಿಲ್ಸ್ ಆಫ್ ಎಕ್ಸ್ಚೇಂಜು, ಗವರ್ಮೆಂಟ್ ಬಾಂಡು, ಈ ಪ್ರಾಮಿಸರಿ ನೋಟ್ಸ್ ಇದೆಲ್ಲ ಇದೆಯಲ್ಲ, all these are said to be as financial instruments which are going to promote for the development of business. ಈಗ ಸಿಟ್ಟಿಂಗ್ ದ್ಯಾಟ್ ಇಬ್ಬರು ಬಿಸ್ನೆಸ್ ಪೀಪಲ್ ಇದ್ದಾರೆ, ಎ ಆ್ಯಂಡ್ ಬಿ. ಎ ಇಸ್ ಎ ಮ್ಯಾನುಫ್ಯಾಕ್ಚರರ್, ಬಿ ಅದನ್ನು ಸೇಲ್ ಮಾಡ್ತಾ ಇರ್ತಾರೆ. ಏನು ಮ್ಯಾನುಫ್ಯಾಕ್ಚರ್ ಮಾಡಿರೋವಂಥ ಗೂಡ್ಸನ್ನು ಬಿಗೆ ಕೊಡ್ತಾರೆ. ಹಾಗೆ ಬಿಗೆ ಕೊಟ್ಟಾಗ ಆ ಬಿ ವ್ಯಕ್ತಿಗೆ ಹಿ ನೀಡ್ಸ್ ಸಮ್ ಟೈಮ್ ಇನ್ ಆರ್ಡರ್ ಟು ಪೇ ಬ್ಯಾಕ್ ದ ಅಮೌಂಟ್ ಫಾರ್ ಎ. ಸರಿ, ಈಗ ಬಿ ದುಡ್ಡನ್ನು ಇನ್ನೊಂದು ತಿಂಗಳಾದಮೇಲೆ, ಈಗ 10,000 ರೂಪಾಯಿ ಗೂಡ್ಸ್ನ ತೊಗೊಂಡಿದ್ದಾರೆ, ಬಿ ಹೇಳ್ತಾರೆ ನಾನು ಇನ್ನೊಂದು ತಿಂಗಳಾದಮೇಲೆ ಐ ಆಮ್ ಗೋಯಿಂಗ್ ಟು ಗಿವ್ ದ ಮನಿ ಟು ಯು ಅಂತ ಹೇಳಿ. ಏಕೆ ಅಕ್ಸೆಪ್ಟ್ ಮಾಡಬೇಕಾಗತ್ತೆ, ಆದರೆ ಹಾಗಂತ ಹೇಳಿ ಹಿ ನೀಡ್ಸ್ ಅ ಡಿಕ್ಲರೇಷನ್ ಇನ್ ರೈಟಿಂಗ್. ಸರಿ, ಹಾಗೆ ಬೇಕು ಅಂತ ಹೇಳುವಾಗ ಈ ಬಿ ಏನು ಮಾಡ್ತಾರೆ, ಹಿ ಈಸ್ ಗೋಯಿಂಗ್ ಟು ಗಿವ್ ಅ ಫೈನಾನ್ಷಿಯಲ್ ಡಾಕ್ಯುಮೆಂಟ್ ವೇರ್ ಇನ್ ಹಿ ಈಸ್ ಗೋಯಿಂಗ್ ಟು ಅಗ್ರಿ ಟು ಪೇ ದ ಸಮ್ ಅಶ್ಯೂರ್ಡ್, ದಟ್ ಈಸ್ ₹10,000 ಅಲಾಂಗ್ ವಿತ್ ಸರ್ಟನ್ ಇಂಟ್ರೆಸ್ಟ್ ಆಫ್ಟರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಅಂದರೆ 1 ತಿಂಗಳ ಆದಮೇಲೆ 10,000 ಪ್ಲಸ್ ಇಂಟ್ರೆಸ್ಟು ಸೇರಿಸಿ ನಾನು ನಿಮಗೆ 10,500 ರೂಪಾಯಿನ 1 ತಿಂಗಳು ಆದಮೇಲೆ ಕೊಡ್ತೀನಿ ಅಂತ ಹೇಳಿ ಆ ರೈಟಿಂಗಲ್ಲಿ ಒಂದು ಕೊಡ್ತಾರೆ. ಮೇ ಬಿ ಇನ್ ದ ಫಾರ್ಮ್ ಆಫ್ ಚೆಕ್ ಇರ್ಬೋದು. ಈ ಥರದ್ದು ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಮುಖಾಂತರ ಕೊಡ್ತಾರೆ. ದಿಸ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಇದನ್ನೆಲ್ಲದನ್ನು ಸಹಿತ ಈ ಎಕ್ಸ್ಚೇಂಜಿಂಗ್ ಅಂತ ಹೇಳಿದಾಗ ಈ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಎ ಹತ್ರ ಬಿದು ಒಂದು ಕಮರ್ಷಿಯಲ್ ಬಾಂಡ್ ಇದೆ, ಕಮರ್ಷಿಯಲ್ ಪೇಪರ್ ಇದೆ. ಇದನ್ನು ಏನು ಮಾಡ್ತಾರೆ ಇವರು, ಡಿಸ್ಕೌಂಟ್ ರೇಟಲ್ಲಿ ದೀಸ್ ಪೀಪಲ್ ಆರ್ ಗೋಯಿಂಗ್ ಟು ಪೇ ದ ಪರ್ಸನ್ ಎ ₹10,250. ಈಗ ಏನು ಮಾಡಿದ್ರು, ಬಿ ಒಂದು ಚೆಕ್ ಕೊಟ್ರಲ್ವಾ ಎಗೆ, ಆ ಚೆಕ್ಕನ್ನು ಎ ತೊಗೊಂಡ್ಬಿಟ್ಟು ಬಂದು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರು. ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದಾಗ ₹10,250 ಸಿಕ್ತು. ಈ ₹10,250 3 ಜನನೂ ಅಬ್ಸರ್ವ್ ಮಾಡಿದ್ರು, ಬ್ಯಾಂಕರು ಮತ್ತು ಪರ್ಸನ್ ಎ ಮತ್ತು ಪರ್ಸನ್ ಬಿ. ಈಗ ಬ್ಯಾಂಕರ್ಗೆ ₹250 ಲಾಭ ಆಯಿತು. ಈ ಪರ್ಸನ್ ಎಗೆ ಇಮಿಡಿಯೇಟ್ಲಿ ಹಿ ಹಸ್ ಗಾಟ್ ದ ಅಮೌಂಟ್ $10,250. ಈ ಪರ್ಸನ್ ಬಿಗೆ 1 ತಿಂಗಳು ಟೈಮ್ ಸಿಕ್ತು. 1 ತಿಂಗಳಾದಮೇಲೆ ಈ ಬ್ಯಾಂಕರು ಪರ್ಸನ್ ಬಿ ಇಂದ ಅಮೌಂಟನ್ನು ಕಲೆಕ್ಟ್ ಮಾಡ್ತಾರೆ. ಸೊ ದಿಸ್ ಇಸ್ ವಾಟ್ ಯು ಮೀನ್ ಬೈ ಎಕ್ಸ್ಚೇಂಜಿಂಗ್ ಆಫ್ ಡೆಪಾಸಿಟ್ಸ್ ಅಂತ ಹೇಳಿ ಹೇಳ್ತೀವಿ. ಯಾವ ಥರದ್ದನ್ನು ಮಾಡ್ತಾರೆ ಅಂತಂದಾಗ, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಇರ್ಬೋದು, ಗೌರ್ಮೆಂಟ್ ಬಾಂಡ್ಸ್ ಇರ್ಬೋದು, ಸೆಕ್ಯೂರ್ಡ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಪ್ರಾಮಿಸರಿ ನೋಟ್ಸ್ ಇರ್ಬೋದು, ಆಫ್ ಬೋತ್ ದ ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿಯಲ್ ಯೂನಿಟ್ಸ್. ಇದನ್ನು ಎಕ್ಸ್ಚೇಂಜಿಂಗ್ ಫಂಕ್ಷನ್ ವಿಲ್ ಬಿ ಕ್ಯಾರಿಡ್ ಆನ್ ಬೈ ದ ಕಮರ್ಷಿಯಲ್ ಬ್ಯಾಂಕ್ಸ್. ಆ್ಯಂಡ್ ಆಲ್ಸೋ ಅಂಡರ್ ರೈಟಿಂಗ್ ಕ್ಯಾಪಿಟಲ್ ಇಶ್ಯೂಸ್. ಅಂಡರ್ ರೈಟರ್ ಆಗಿ ಈ ಒಬ್ಬ ಮಾಡರ್ನ್ ಬ್ಯಾಂಕರು ವರ್ಕ್ ಮಾಡ್ತಾ ಬರ್ತಾರೆ. ಈಗ ಕಂಪನಿ ಶೇರ್ಸ್ನ ಅವರು ದೇ ಆರ್ ಸಪೋಸ್ ಟು ಬಿ ಸೆಲ್ಲಿಂಗ್. ಅಂಥ ಟೈಮಲ್ಲಿ ಈ ಬ್ಯಾಂಕರು ಕಂಪನಿ ಪರವಾಗಿ ಕ್ಯಾಪಿಟಲ್ ಇಶ್ಯೂಸಲ್ಲಿ ಹೆಲ್ಪ್ ಮಾಡ್ತಾ ಬರ್ತಾರೆ. ಈ ಪ್ರಾಸೆಸ್ಸನ್ನು ಅಂಡರ್ ರೈಟಿಂಗ್ ಅಂತ ಹೇಳಿ ಹೇಳ್ತೀವಿ. And the next function is exchanging cash for deposits and deposits for cash. This is one of the major function which has been carried out by the modern commercial banks.
ಎಕ್ಸ್ಚೇಂಜಿಂಗ್ ಕ್ಯಾಶ್ ಫಾರ್ ಡೆಪಾಸಿಟ್ಸ್, ಈಗ ಡೆಪಾಸಿಟರಿ ನೋಟ್ಸ್ ಇರುತ್ತಲ್ವ, ಅದರ ಬೇಸಿಸ್ ಮೇಲೆ ದೇ ಆರ್ ಗೋಯಿಂಗ್ ಟು ಕನ್ವರ್ಟ್ ಇಟ್ ಇನ್ ಟು ಕ್ಯಾಶ್. ಆ್ಯಂಡ್ ಆಲ್ಸೋ ಇಫ್ ದ ಕಂಪನೀಸ್ ದೇ ಡೂ ಹ್ಯಾವ್ ದ ಎಕ್ಸಸ್ ಕ್ಯಾಶ್, ದೆನ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ದ ಫಾರ್ಮ್ ಆಫ್ ಡೆಪಾಸಿಟ್ಸ್. ದಿಸ್ ಇಸ್ ಆಲ್ಸೋ ಪಾಸಿಬಲ್. ಹಾಗೆ one of the important function which has been carried out by the modern banks are gold trading. Gold trading ಅಂತ ಅಂದಾಗ ಈಗ ನಿಮಗೆ ಗೋಲ್ಡ್ ಬಾಂಡ್ಸ್ ಅಂತ ಹೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಇಟ್ ಹ್ಯಾಸ್ ಇಶ್ಯೂಡ್. ಏನು ಮಾಡ್ತೀರಾ, ನೀವು ಅಮೌಂಟನ್ನು ಡೆಪಾಸಿಟ್ ಮಾಡಿದಾಗ ನಿಮಗೆ ಬೇಕಾಗಿರೋ ಅಮೌಂಟಿಗೆ ದಟ್ ಈಸ್ ಈಕ್ವಿವಲೆಂಟ್ ಆಗಿ ನಿಮ್ಮ ಅಮೌಂಟನ್ನು ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ದ ಗೋಲ್ಡ್ ಬಾಂಡ್ಸ್. ಇದನ್ನು ಗೋಲ್ಡ್ ಟ್ರೇಡಿಂಗ್ ಅಂತೇಳಿ ಹೇಳ್ತೀವಿ. ಇಲ್ಲಿ ಟ್ರಾನ್ಸ್ಪರೆನ್ಸಿ ಆಯಿತು, ಜೊತೆಗೆ ಗೋಲ್ಡ್ ಫಾರ್ಮಲ್ಲಿ ಲಾಕ್ ಆಗೋವಂಥ ಅಮೌಂಟು ಇಲ್ಲಿ ಓವರ್ಕಮ್ ಆಯಿತು, ಜೊತೆಗೆ ಎಕಾನಮಿಯಲ್ಲಿ ದೇರ್ ವಿಲ್ ಬಿ ಸರ್ಪ್ಲಸ್ ಅಮೌಂಟ್ ವಿಚ್ ವಿಲ್ ಬಿ ಟ್ರಾನ್ಸಾಕ್ಟಿಂಗ್. ಇದು ಗೋಲ್ಡ್ ಟ್ರೇಡಿಂಗ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮಾಡರ್ನ್ ಫಂಕ್ಷನ್ಸ್ ವಿಚ್ ದ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಕಂಡಕ್ಟಿಂಗ್. ಇನ್ನು ನೆಕ್ಸ್ಟು ಲಾಕರ್. Locker, it is not a mandatory function which has been given by the banks. Locker ಅಂತ ಹೇಳಿದಾಗ ಈಗ ನಮ್ಮ ಕಸ್ಟಮರು ಯಾವುದಾದ್ರು ವ್ಯಾಲ್ಯೂಬಲ್ಸ್ನ ಅಥವಾ ಅವ್ರದ್ದು ಏನೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಇರುತ್ತೆ ಅದನ್ನೆಲ್ಲ ಸೇಫಾಗಿ ಅವರು ಸೆಕ್ಯೂರ್ ಮಾಡಲಿಕ್ಕೋಸ್ಕರ ದೇ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಲಾಕರ್ಸನ್ನು ಯೂಸ್ ಮಾಡ್ತಾರೆ. ಆ ಲಾಕರ್ಸ್ನ ಯೂಸ್ ಯಾರಿಗೆ ಕೊಡ್ತಾರೆ ಅಂತ ಹೇಳಿದಾಗ ಒಂದು ಅವೈಲಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಜೊತೆಗೆ ದ ಕಸ್ಟಮರ್ ಈಸ್ ಸಪೋಸ್ ಟು ಬಿ ಪೇಯಿಂಗ್ ಸರ್ಟನ್ ಅಮೌಂಟ್, ಸ್ವಲ್ಪ ಅಮೌಂಟನ್ನು ಕೊಡಬೇಕು, ಆವಾಗ ಮಾತ್ರ ಈ ಲಾಕರ್ ಅವ್ರಿಗೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ಒನ್ ಇಸ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್. ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಂತ ಹೇಳಿದಾಗ ಈಗ ಥಿಂಕ್ ದಟ್ ಐ ಹ್ಯಾವ್ 1 lakh of rupees. ಅಂದರೆ ನನಗೆ ಅದನ್ನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತವಾಗಿಯೂ ಲಾಭ ಇದೆ, ಬಟ್ ನನಗೆ ಶೇರ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ. ಅದೇ ಈಗ ನಾನು ಡೆಪಾಸಿಟ್ ಹಾಕ್ತೀನಿ ಅಂತಂದಾಗ ಇಂಟ್ರೆಸ್ಟ್ ರೇಟು ತುಂಬ ಕಡಿಮೆ ಇರುತ್ತೆ. ಇಂಥ ಟೈಮಲ್ಲಿ ದ ಬ್ಯಾಂಕರ್ ವಿಲ್ ಬಿ ಹೆಲ್ಪಿಂಗ್ ಮೀ ಇನ್ ಆರ್ಡರ್ ಟು ಗೈಡ್ like where should I invest and what would be the ideal sources according to my requirement. ಈಗ ಒಬ್ಬ ಆವಾಗ ತಾನೇ ದುಡಿಯೋಕ್ಕೆ ಶುರು ಮಾಡಿರೋ ವ್ಯಕ್ತಿಗೂ ರಿಟೈರ್ಮೆಂಟಲ್ಲಿರುವಂಥ ವ್ಯಕ್ತಿಗೂ ಅವ್ರಿಗೆ ಇರೋವಂತಹ ಅವಶ್ಯಕತೆಗಳು ಬೇರೆ ಇರುತ್ತೆ. ಡಿಪೆಂಡಿಂಗ್ ಅಪಾನ್ ದ್ಯಾಟ್ ದ ಬ್ಯಾಂಕರ್ ಇಸ್ ಗೋಯಿಂಗ್ ಟು ಗೈಡ್ ದ್ಯಾಟ್. ಇದಕ್ಕೆ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಂತೇಳಿ ಹೇಳ್ತೀವಿ. ಹಾಗೆಯೇ ನಾನ್ ಪ್ರೊಡಕ್ಟಿವ್ ಅಂತ ಹೇಳುವಾಗ ದೇರ್ ಆರ್ ಸರ್ಟನ್ ಸೆಕ್ಟರ್ ವೇರ್ ಇನ್ the productivity might be low but still it becomes social responsibility. ಅಂಥ ಸೆಕ್ಟಾರ್ಗೂ ಸಹಿತ ಇವರು ಲೋನನ್ನು ಪ್ರೊವೈಡ್ ಮಾಡ್ತಾ ಬರ್ತಾರೆ. ದಿಸ್ ಇಸ್ ಒನ್ ಆಫ್ ದ ಮೇಜರ್ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಹಾಗೆಯೇ ಫಾರಿನ್ ಎಕ್ಸ್ಚೇಂಜ್ ಬಿಸ್ನೆಸ್. ಫಾರಿನ್ ಎಕ್ಸ್ಚೇಂಜ್ ದಟ್ ಈಸ್ ವೇರ್ ದ ಬಿಸ್ನೆಸ್ ಬಿಟ್ವೀನ್ ದ ಕಂಪನೀಸ್ ಸಿಚುಯೇಟೆಡ್ ಇನ್ ಟು ಡಿಫ್ರೆಂಟ್ ಕಂಟ್ರೀಸ್ ವಿಲ್ ಬಿ ಕ್ಯಾರಿಡ್ ಆನ್. ಇದಕ್ಕೆ ಬೇಕಾಗಿರೋ ಎಲ್ಲ ಸಪೋರ್ಟ್ ಸಿಸ್ಟಮನ್ನು ಈ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸನ್ನು ಪ್ರೊವೈಡ್ ಮಾಡ್ತಾರೆ. ಅಂದರೆ ಈಗ ಲೈನ್ ಆಫ್ ಕ್ರೆಡಿಟ್ ಇರ್ಬೋದು, ಅಥವಾ ಅಮೌಂಟ್ನ ಕಲೆಕ್ಟ್ ಮಾಡೋದಿರ್ಬೋದು, ಸೆಕ್ಯೂರಿಟಿ ಕೊಡೋದಿರ್ಬೋದು, ಈ ಎಲ್ಲ ಫಂಕ್ಷನ್ಸ್ಗಳನ್ನ ದೀಸ್ ಬ್ಯಾಂಕ್ಸ್ ಆರ್ ಗೋಯಿಂಗ್ ಟು ಪ್ರೊವೈಡ್. ಇನ್ನು ನೆಕ್ಸ್ಟು ಫೋನ್ ಬ್ಯಾಂಕಿಂಗ್ ಆ್ಯಂಡ್ ಪೇಮೆಂಟ್ ಆ್ಯಪ್ಸ್. ಸಿ ನೌ ಇಟ್ಸ್ ಅ ವರ್ಲ್ಡ್ ಆಫ್ ಇಂಟರ್ನೆಟ್. ಎಲ್ಲ ಈವನ್ ಬ್ಯಾಂಕ್ಸ್ ಹಸ್ ಕಮ್ ಟು ದ ಫಿಂಗರ್ ಟಿಪ್ಸ್. ಸೊ ದೇರ್ ಫೋರ್ all the activities it has been carried by the phone banking and payment apps ಸಹಿತ ಬಂದಿದೆ. ನೆಟ್ ಬ್ಯಾಂಕಿಂಗ್ ದಟ್ ಈಸ್ ವಾಟ್ ವಿ ವರ್ ಟಾಕಿಂಗ್ ಅಬೌಟ್. ಇಂಟರ್ನೆಟ್ ಮುಖಾಂತರ ನಾವು ಎಲ್ಲ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ನ ಮಾಡ್ತೀವಿ. ದಿಸ್ ಈಸ್ ಕಾಲ್ಡ್ ಅಸ್ ನೆಟ್ ಬ್ಯಾಂಕಿಂಗ್. ಇವಾಗ ನಾವು ಬ್ಯಾಂಕ್ ಹತ್ತಿರ ಹೋಗುವಂಥ ಅವಶ್ಯಕತೆಯೂ ಸಹಿತ ಬೀಳ್ತಾ ಇಲ್ಲ. ಸಿ ದಿಸ್ ಇಸ್ ವಾಟ್ ಯು ಮೀನ್ ಬೈ ನೆಟ್ ಬ್ಯಾಂಕಿಂಗ್. ಅದರ ಜೊತೆಗೆ ಯು ಆರ್ ಹ್ಯಾವಿಂಗ್ SMS ಅಲರ್ಟ್ಸ್. ಈಗ ನಿಮ್ಮದು ಅಮೌಂಟ್ ವಿತ್ಡ್ರಾ ಆಗಿರ್ಬೋದು, ಅಥವಾ ನೀವು ಡೆಪಾಸಿಟ್ ಮಾಡಿರೋದಾಗಿರ್ಬೋದು, ಅಥವಾ ನಿಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿರ್ಬೋದು, ಅದನ್ನು SMS ಮುಖಾಂತರ ಸಹಿತ ಬ್ಯಾಂಕರ್ಸ್ ಆರ್ ಗೋಯಿಂಗ್ ಟು ಪ್ರೊವೈಡ್. ಇನ್ನೊಂದು ಮೇಜರ್ ರೆವಲ್ಯೂಷನ್ ಯಾವುದು ಅಂತಂದರೆ ರೈಲ್ ಟಿಕೆಟ್ಸು, ಏರ್ ಟಿಕೆಟ್ ರಿಸರ್ವೇಷನ್ನು, ಈ ಥರದ್ದು ನಮ್ದು ಏನು ಡೇ ಟು ಡೇ ರಿಕ್ವೈರ್ಮೆಂಟ್ಸ್ ಇದೆ ಅಲ್ವಾ, ಈ ಥರ ಡೇ ಟು ಡೇ ರಿಕ್ವೈರ್ಮೆಂಟ್ಸು ಸಹಿತ ದೀಸ್ ಬ್ಯಾಂಕರ್ಸ್ ಆರ್ ಗೋಯಿಂಗ್ ಟು ಪ್ರೊವೈಡ್. See, look at the various functions these banking institutions are conducting. ಹಾಗೆ NEFT, National Electronic Fund Transfer. National Electronic Fund Transfer, wherein you can easily transfer the amount from one account to the another, and there will be certain specifications. ಅದರ ಪ್ರಕಾರ ನೀವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಹಾಗೆ RTGS,
real-time gross settlement. Immediately you can transfer the amount to the required account. ಇದು ಎರಡು ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಬ್ಯಾಂಕರ್ಸ್. ಇವತ್ತಿನ ಮಾಡರ್ನ್ ಡೇ ಬ್ಯಾಂಕರ್ಸ್, these people have provided. If you have any of the doubts or if you do any references for this, you can glance through these very important books. Adali Theory and Practice of Banking, the B.S. Raman book, that is said to be as the ideal one. So totally, dear students, this session here we have mainly dealt with ತುಂಬ ಇಂಪಾರ್ಟೆಂಟ್ ಆಗಿ ನಾವು ಡೀಲ್ ಮಾಡಿರುವಂಥದ್ದು, ಸ್ಪೆಷಲಿ ವಿತ್ ರೆಫರೆನ್ಸ್ ಟು ದ ಮಾಡರ್ನ್ ಡೇ ಫಂಕ್ಷನ್ಸ್. ಈ ಮಾಡರ್ನ್ ಡೇ ಫಂಕ್ಷನ್ಸ್ಗಳನ್ನ ನಾವಿಲ್ಲಿ ಸಾಕಷ್ಟು ಮಟ್ಟಿಗೆ ವಿ ಹ್ಯಾವ್ ಡಿಸ್ಕಸ್ಡ್. ತುಂಬ ಮಟ್ಟಿಗೆ ಇದರಲ್ಲಿ ಡಿಸ್ಕಷನ್ಸ್ನ ಮಾಡ್ತಾ ಬಂದಿದ್ದೀವಿ. ಆ್ಯಂಡ್ ಐ ಹೋಪ್ ಯು ಪೀಪಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್, ದಟ್ ಈಸ್ ಬ್ಯಾಂಕಿಂಗ್ ಫಂಕ್ಷನ್ಸ್ ಆಫ್ ದ ಮಾಡರ್ನ್ ಡೇ ಬ್ಯಾಂಕ್ಸ್. ಥ್ಯಾಂಕ್ ಯು. ಹ್ಯಾವ್ ಎ ವಂಡರ್ಫುಲ್ ಡೇ.